ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡುಕೊಂಡು ಬರ್ತಾ ಇದೆ. ಯಾಕಂದರೆ ನೀವು ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡ್ತೀರಾ. ನಿಮ್ಮನ್ನು ನಂಬ್ಕೊಂಡು ಬಂದವರಿಗೆ ಸರಿಯಾಗಿ ಬೆನ್ನಿಗೆ ಅಂದರೆ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತೀರಾ ನೀವು. ಸೊ ಆ ಖುಷಿಯನ್ನು ಹೇಳ್ಕೊಳ್ಳೋದಾದರೆ ಸರ್. ಅವಕಾಶಗಳು ಬರ್ತಿದೆ, ಅದು ನನ್ನ ಪುಣ್ಯ. ಬಂದರೆ ಯಾವಾಗಲೂ ಎದ್ದು ನಾನು ಮ್ಯೂಸಿಕ್ ಮಾಡ್ತಿದ್ದೀನಲ್ಲ, ಅದೇ ನನಗೊಂದು ದೊಡ್ಡ ಪುಣ್ಯ. ಸೊ ಒಳ್ಳೊಳ್ಳೆ ತಂಡಗಳೊಟ್ಟಿಗೆ ವರ್ಕ್ ಮಾಡುವಂಥ ಅವಕಾಶಗಳು ನನಗೆ ಸಿಕ್ಕಿದೆ. ಸೊ ನಾನು ಏನೇ ಮಾಡಿದ್ರೂ ಅವ್ರು ಏನು ಕೊಡ್ತಾರಲ್ವ ಇನ್ಪುಟ್ಸ್, ಐ ಆಮ್ ಜಸ್ಟ್ ಅದನ್ನ ಮ್ಯೂಸಿಕಲ್ ಇಂಟರ್ಪ್ರಿಟ್ ಮಾಡ್ತೀನಿ ಅಷ್ಟೇ. ಬಟ್ ಐ ಆಮ್ ಫಾರ್ಚುನೇಟ್, ನನಗೆ ಒಳ್ಳೊಳ್ಳೆ ತಂಡಗಳು, ಒಳ್ಳೊಳ್ಳೆ ಡೈರೆಕ್ಟರ್ಗಳೊಟ್ಟಿಗೆ, ಒಳ್ಳೊಳ್ಳೆ ಥಿಂಕರ್ಸ್ ಒಟ್ಟಿಗೆ, ವಿಷನ್ ಇಟ್ಕೊಂಡಿರೋರೊಟ್ಟಿಗೆ ನನಗೆ ವರ್ಕ್ ಮಾಡೋಕ್ಕೆ ಸಿಗ್ತಾ ಇದೆಯಲ್ಲ, ದಟ್ ಇಸ್ ಅದು ನನ್ನ ಪುಣ್ಯ. ಐ ಆಮ್ ಫಾರ್ಚುನೇಟ್. ನಮಗೆ ಖುಷಿ ಏನಪ್ಪ ಅಂದರೆ ನಮ್ಮ ಚರಣ್ ರಾಜ್ ಸರ್ ಅವರು ನಮ್ಮ ಕೊಡಗಿನವರು, ವಿರಾಜಪೇಟೆಯವರು, ನಮ್ಮೂರಿನವರು ಅಂತ ಮತ್ತೊಂದು ಖುಷಿ ಇದೆ ನಮಗೆ ಸರ್. ಅಲ್ಲಿಂದ ಇಲ್ಲಿಯವರೆಗೆ 2014ರಿಂದ ಇದು 24 ಕಂಪ್ಲೀಟಾಗಿ 10 ವರ್ಷ ಮುಗ್ದೇ ಹೋಯಿತು. 11ನೇ ವರ್ಷ ಐ ಥಿಂಕ್ ನೀವು ಅದಕ್ಕಿಂತ ಮುಂಚೆನೇ ಮಾಡಿದ್ದೀರಾ ಗೊತ್ತಿಲ್ಲ, ಬಟ್ ನಮ್ಗೆ ಸಿಕ್ಕಿರೋ ದಾಖಲೆ ಪ್ರಕಾರ 2014ರಿಂದ ನಿಮ್ಮ ಜರ್ನಿ ಶುರುವಾಗುತ್ತೆ. ಕೊಟ್ಟಂಥ ಅಷ್ಟೂ ಸಿನಿಮಾಗಳಲ್ಲೂ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾವೆ. ಹೇಗಿತ್ತು ಸರ್ ಜರ್ನಿ? ತಿರುಗಿ ಹಿಂಗೆ ನೋಡಿ ಏನೆಲ್ಲ ನೆನಪಾಗುತ್ತೆ? 100% ಅವಮಾನಗಳಿರುತ್ತೆ, ಸನ್ಮಾನಗಳಿರುತ್ತೆ, ಕಷ್ಟಗಳಿರುತ್ತೆ, ಎಲ್ಲವೂ ಇರುತ್ತೆ. ಎಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಒಬ್ಬ ಚರಣ್ ರಾಜ್ ದೊಡ್ಡ ಯಶಸ್ವಿ ಸಂಗೀತ ನಿರ್ದೇಶಕರಾಗಿ ನಿಂತಿದ್ರೆ ಏನೆಲ್ಲ ನೆನಪಾಗುತ್ತೆ ಸರ್ ಈ ಸಂದರ್ಭದಲ್ಲಿ? ಆ್ಯಕ್ಚುಲಿ ಮೇಡಮ್, ನನ್ನ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಇಷ್ಟವಾದದ್ದೇ ಯಾವಾಗಲೂ ನಾನು ಮಾಡಿದ್ದು. ಸೊ ನನಗೆ ಕಷ್ಟ ಅಂತ ಯಾವಾಗಲೂ ಅನಿಸೇ ಇಲ್ಲ. ಎವ್ರಿ ಡೇ ವಾಸ್ ಎಕ್ಸೈಟಿಂಗ್ ನನಗೆ. ನೀವು 10 ವರ್ಷ ಅಂತ ಹೇಳೋತ್ತಿಗೆ ನನಗೆ ಐ ಸ್ಟಿಲ್ ನೆನ್ನೆ ಮೊನ್ನೆ ಸ್ಟಾರ್ಟ್ ಮಾಡ್ದಂಗಿದೆ. ಐ ಫೀಲ್ ಸ್ಟಿಲ್ ಲೈಕ್ ಅ ಬೇಬಿ, ಜಸ್ಟ್ ಪುಟ್ಟಿಂಗ್ ಮೈ ಬೇಬಿ ಸ್ಟೆಪ್ಸ್ ಈ ಇಂಡಸ್ಟ್ರೀಲಿ. ಸೊ ಇನ್ನೂ ಕಲೀಲಿಕ್ಕೆ ತುಂಬ ಇದೆ, ಇನ್ನೂ ಮಾಡಬೇಕಾದಂತೂ ತುಂಬ ಇದೆ. ಸೊ ಆ ನಿಟ್ಟಿನಲ್ಲಿ ನಾನು ಸಾಕ್ತೀನಿ. ಐ ಹ್ಯಾವ್ ಟು ಲರ್ನ್ ಅ ಲಾಟ್, ಅಕಂಪ್ಲಿಷ್ ಅ ಲಾಟ್, ಡೂ ಅ ಲಾಟ್ ಮೋರ್. ನಾನು ಗಮನಿಸ್ತಾ ಇದ್ದೆ, ಗುರುಗಳ ಫೋಟೋನ ಇಟ್ಕೊಂಡು ಅಲ್ಲೇ ಅದನ್ನು ಹೇಳೋದಾದ್ರೆ ಸರ್ ಸ್ವಲ್ಪ ತೋರಿಸ್ಬೋದ ಕಡೆ? ಗುರುಗಳ ಫೋಟೋ ಹಿಡ್ಕೊಂಡು ಅವ್ರ ಮುಂದೆನೇ ಸಂಗೀತ, ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅಫ್ಕೋರ್ಸ್ ನನಗೆ ಆಧ್ಯಾತ್ಮಿಕವಾಗಿ ನನ್ನ ಚಿಕ್ಕದ್ರಿಂದ ನನ್ನ ತಾಯಿ ತುಂಬ ಆಧ್ಯಾತ್ಮಿಕವಾಗಿದ್ದರು ಮನೇಲಿ. ಸೊ ಗುರುಗಳು ಅವ್ರು ಕೊಡುವಂಥ ಶಕ್ತಿಯಿಂದಲೇ ನಮಗೆ ಸಂಗೀತ ಅನ್ನೋದು ನಮ್ಮ ಕಂಟ್ರೋಲಲ್ಲೇ ಇಲ್ಲ, ಅದೊಂದು ಎನರ್ಜಿ. ಸೊ ಆ ಶಕ್ತಿಯೆಲ್ಲ ಅಲ್ಲಿಂದೇ ಬರುತ್ತೆ. ಸೊ ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ನಾನು. ಎಸ್, ಅಂದರೆ ನಾನು ಹೇಳಿದೆ ಅಲ್ವಾ, ನನಗೆ ಮೈ ಲೈಫ್ ಹ್ಯಾಸ್ ಬೀನ್, ಐ ಆಮ್ ಎಕ್ಸ್ಟ್ರೀಮ್ಲಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಪೇರೆಂಟ್ಸ್. ಯಾಕಂದರೆ ನನಗೆ ಯಾವಾಗಲೂ ನಾನೇನೋ ಇಂಜಿನಿಯರಿಂಗ್ ಮಾಡಬೇಕು, ಅದು ಮಾಡಬೇಕಂತ ಹೋಗ್ತಾಯಿದ್ರೆ ನನ್ನ ತಂದೆ ತಾಯಿ ಇಲ್ಲ, ನೀನು ಮ್ಯೂಸಿಕ್ ಮಾಡು ಅಂತ ಹೇಳ್ತಿದ್ರು. ಸೊ ನಂದು ಯಾವಾಗಲೂ ಅಪೋಸಿಟ್ ಆಗಿರ್ತಿತ್ತು ಬೇರೆ. ಸೊ ನನಗೆ ಇನಿಷಿಯಲಿ ನಾನು ಮ್ಯೂಸಿಕ್ ಮಾಡಬೇಕಾಗಿದ್ರು, ನನಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ಆಗಿರಲಿ, ನನ್ನ ಮ್ಯೂಸಿಕ್ ಕ್ಲಾಸಸ್ ಆಗಿರಲಿ, ಎಲ್ಲ ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರು. ಸೊ ನನಗೆ ಆ್ಯಕ್ಚುಲಿ ಸ್ಟ್ರಗಲ್ ಅಂತ ಅಷ್ಟು ಅನಿಸೇ ಇಲ್ಲ, ಬಿಕಾಸ್ ಯಾವಾಗಲೂ ನನ್ನ ಫ್ಯಾಮಿಲಿ ಒಟ್ಟಿಗಿದ್ರಲ್ವ. ಸೊ ನನಗೆ ಸ್ಟ್ರಗಲ್ ಅಂತ ಇರಲಿಲ್ಲ, ಇಟ್ ವಾಸ್ ವೆರಿ ಸ್ಮೂತ್. ನನಗೆ ಯಾವಾಗಲೂ ನನ್ನ ಫೋಕಸ್ ಯಾವಾಗಲೂ ಲರ್ನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನಲ್ಲೇ ಇತ್ತು. ಅದರಲ್ಲಿ ನಿಮ್ಮ ಸಿನಿಮಾ ಜಗತ್ತು, ನಿಮ್ಮ ಜಗತ್ತಿನಲ್ಲಿ ಸಿನಿಮಾ ಅದೇ ನನ್ನ ಜರ್ನಿ ತುಂಬ ಚೆನ್ನಾಗಿದೆ. ಹೇಳ್ದಲ್ವ, ತುಂಬ ಒಳ್ಳೆ ತಂಡಗಳೊಟ್ಟಿಗೆ ವರ್ಕ್ ಮಾಡೋಕ್ಕೆ ಸಿಗ್ತಾ ಇದೆ. ಸೊ ಎಲ್ಲ ಪ್ರಾಜೆಕ್ಟ್ಸ್ ಆಗೋತ್ತಿಗೆ ಐ ಬಿಕಮ್ ಅ ಬೆಟರ್ ಮ್ಯೂಸಿಷಿಯನ್. ಹೊಸ ಯೋಚನೆಗಳು ಮಾಡೋವಂಥವ್ರೊಟ್ಟಿಗೆ ಸಿಕ್ಕಿದಾಗ ನಮಗೂ ಒಂದು ತುಂಬ ಕಲಿಕೆ ಇರುತ್ತೆ ಅದರಲ್ಲಿ. ಸೊ ಐ ಆಮ್ ಎಂಜಾಯಿಂಗ್. ನಾವು ಕೊಡುವಂಥ ಪ್ರಾಡಕ್ಟ್ ಏನಿದೆ ಅದು ಜನರು ರಿಸೊನೇಟ್ ಆದರೆ, ಆ ಜನರಿಗೂ ಅದು ಇಷ್ಟ ಆದರೆ, ನಮ್ಮ ಪರ್ಪಸ್ ಅಂದರೆ ದಟ್ಸ್ ದ ಬೆಸ್ಟ್ ಥಿಂಗ್ ಅನ್ ಆರ್ಟಿಸ್ಟ್ ಕ್ಯಾನ್ ಗೆಟ್. ಮ್ಯಾಂಗೋ ಪಚ್ಚ ಸಿನಿಮಾದ ಜೊತೆಗೆ ಇನ್ನು ಎಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದ್ದಾವೆ ಸರ್? ಅದೇ ಇವಾಗ ಆಪರೇಷನ್ ಡ್ರೀಮ್ ಥಿಯೇಟರ್ 666 ವರ್ಕ್ ಮಾಡ್ತಾ ಇದ್ದೀನಿ, ಸಿಟಿ ಲೈಟ್ಸ್ ವರ್ಕ್ ಮಾಡ್ತಾ ಇದ್ದೀನಿ, ಕುರ್ಕ ಅಂತ ಒಂದು ಸಿನಿಮಾ ಸಂಗೀತ ನೀಡ್ತಾ ಇದ್ದೀನಿ. ಮತ್ತು ಇನ್ನೂ ಹಲವು ಸಿನಿಮಾಗಳಿದೆ, ವರ್ಕ್ ಮಾಡ್ತಾ ಇದ್ದೀನಿ. ಸರಿ ಸರ್, ಮ್ಯಾಂಗೋ ಪಚ್ಚ ಸಿನಿಮಾದ ಈ ಹಾಡನ್ನು ಜನ ಪ್ರೀತಿಯಿಂದ ಅಪ್ಪಿ ಒಪ್ಪಿ ಸ್ವೀಕರಿಸಿ ಸಂಭ್ರಮಿಸ್ತಾ ಇದ್ದಾರೆ, ಮತ್ತೆ ಕೇಳ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೀವು ಸಂಗೀತ ನಿರ್ದೇಶಕರಾಗಿ ಈ ಹಾಡನ್ನು ಈ ಮಟ್ಟದಲ್ಲಿ ಸ್ವೀಕರಿಸಿ ಇನ್ನೂ ಐ ಥಿಂಕ್ ಇವಾಗಲೇ ಆಲ್ರೆಡಿ ಲಕ್ಷ ವ್ಯೂಸ್ ಪಡ್ಕೊಂಡಿದ್ದಾವೆ, ಇನ್ನೂ ಜಾಸ್ತಿನೇ ಹೋಗುತ್ತೆ, ಇದು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯುತ್ತೆ 100% ಸಂಜೆ ಆಗೋಷ್ಟರಲ್ಲಿ. ಏನು ಹೇಳ್ತೀರಾ ಅಂತ ಹೇಳಿ ಸರ್? ಇನ್ನೂ ಹೆಚ್ಚು ಪ್ರೀತಿ ಈ ತಂಡಕ್ಕಿರಲಿ ಜನರ ಸೈಡಿಂದ. ಆ್ಯಂಡ್ ನಾವು ಇನ್ನೂ ಮುಂದಕ್ಕೆ ಬಿಡುಗಡೆ ಮಾಡುವಂಥ ಕಂಟೆಂಟು ಅವ್ರಿಗೆ ಮೆಚ್ಚುಗೆ ಆಗುತ್ತಂತ ನಾವು ಅಂದ್ಕೊಂಡಿದ್ದೀವಿ. ನಾವು ತುಂಬ ಎಫರ್ಟ್ ಹಾಕಿ ತುಂಬ ಆನೆಸ್ಟಾಗಿ ಆ ಕಂಟೆಂಟ್ನ ಹೊರಗೆ ಬಿಡ್ತಾಯಿದ್ದೀವಿ. ಸೊ
ಅವರು ಇನ್ನೂ ನಮಗೆ ಅವರ ಪ್ರೀತಿ ಆಶೀರ್ವಾದ ಜನರ ಪ್ರೀತಿ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಈ ನಿಮ್ಮ ಚಾನಲ್ ಮುಖಾಂತರ. ಸೂಪರ್ ಸರ್. ಮತ್ತೊಂದು 10 ವರ್ಷಗಳು ಕಳೆದು ಹೋಗಿದೆ, ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರಿ, ನಿನ್ನೆ ಮೊನ್ನೆ ಬಂದಾಗಿದೆ ಅಂತ ಹೇಳಿ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಿಮ್ಮ ಹಾಡುಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಿರುವಂತಹ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಹೇಳಿ? ಎಸ್, ಅವರೇ ನಮ್ಗೆ ತುಂಬ ಇಂಪಾರ್ಟೆಂಟ್. ನಾವು ಏನೇ ಮಾಡಿದ್ರು ಅವ್ರಿಗೋಸ್ಕರ ಮಾಡ್ತಾ ಇರೋದು. ಸೊ ಇನ್ನು ಮುಂದೇನು ಅವರ ಎಕ್ಸ್ಪೆಕ್ಟೇಷನ್ ತಲುಪುವಂತೆ ನಾವು ವರ್ಕ್ ಮಾಡ್ತೀವಿ. ಇನ್ನೂ ಇಂಪ್ರೂವ್ ಆಗ್ತೀವಿ, ಇನ್ನೂ ವರ್ಕ್ ಮಾಡ್ತೀವಿ, ಇನ್ನೂ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಕೊಡುವ ಪ್ರಯತ್ನ ನಾವು ಡೆಫಿನೆಟ್ಲಿ ಮಾಡ್ತೀವಿ.